1903ರಲ್ಲಿ ಭೌತಶಾಸ್ತ್ರದಲ್ಲಿ ಮೊದಲ ನೊಬೆಲ್ ಪ್ರಶಸ್ತಿ, 1911ರಲ್ಲಿ ರಸಾಯನಶಾಸ್ತ್ರದಲ್ಲಿ ಎರಡನೇ ನೊಬೆಲ್ ಪ್ರಶಸ್ತಿ. ವಿಜ್ಞಾನದ ಎರಡು ವಿಭಿನ್ನ ಕ್ಷೇತ್ರಗಳಲ್ಲಿ ನೊಬೆಲ್ ಪಡೆದ ವಿಶ್ವದ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಮೇಡಮ್ ಮೇರಿ ಕ್ಯೂರಿ. ಇವರು 1867ರಲ್ಲಿ ಪೋಲೆಂಡ್ನ ವಾರ್ಸಾದಲ್ಲಿ ಜನಿಸಿದರು. ಅವರ ಬಾಲ್ಯವು ಕಷ್ಟಗಳಿಂದ ಕೂಡಿತ್ತು. ಬಡ ಕುಟುಂಬದಲ್ಲಿ ಜನಿಸಿದ್ದರೂ ಅವರ ಕನಸುಗಳು ತುಂಬಾ ದೊಡ್ಡವು. ಬಾಲ್ಯದಿಂದಲೇ ಅವಳಿಗೆ ವಿಜ್ಞಾನ ಮತ್ತು ಪುಸ್ತಕಗಳ ಮೇಲೆ ಅಪಾರ ಪ್ರೀತಿ ಇತ್ತು. ಆ ಕಾಲದಲ್ಲಿ ಪೋಲೆಂಡ್ ರಷ್ಯಾದ ಆಳ್ವಿಕೆಯಲ್ಲಿದ್ದುದರಿಂದ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ನಿಷೇಧಿಸಲಾಗಿತ್ತು. ಆದರೆ ಮೇರಿಯವರಲ್ಲಿ ನಾನು ಕಲಿಯಲೇಬೇಕು ಎಂಬ ಅಚಲವಾದ ಆತ್ಮವಿಶ್ವಾಸವಿತ್ತು. ಹಲವರು ಅವರ ಕನಸನ್ನು ಹಾಸ್ಯ ಮಾಡುತ್ತಿದ್ದರು, ಆದರೂ ಅವರು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಅವರು ಹಗಲಿನಲ್ಲಿ ಮನೆಗೆಲಸ ಮಾಡುತ್ತಾ ರಾತ್ರಿಯಲ್ಲಿ ರಹಸ್ಯವಾಗಿ ಫ್ಲೈಯಿಂಗ್ ಯೂನಿವರ್ಸಿಟಿಯಲ್ಲಿ ಕಲಿಯುತ್ತಿದ್ದರು. ತಮ್ಮ ಅಕ್ಕನ ಓದಿಗಾಗಿ 8 ವರ್ಷಗಳ ಕಾಲ ಆಯಾ ಕೆಲಸ ಮಾಡಿ ಹಣ ಉಳಿಸಿದರು. 24ನೇ ವಯಸ್ಸಿನಲ್ಲಿ ಅವರು ಪ್ಯಾರಿಸ್ಗೆ ಹೋದರು. ಫ್ರಾನ್ಸ್ ದೇಶಕ್ಕೆ ಹೋಗಿ ಯೂನಿವರ್ಸಿಟಿ ಆಫ್ ಪಾರಿಸ್ನಲ್ಲಿ ಅಧ್ಯಯನ ಆರಂಭಿಸಿದರು. ಅಲ್ಲಿ ಅವರು ಬಹಳ ಕಷ್ಟ ಅನುಭವಿಸಿದರು. ಕೆಲವೊಮ್ಮೆ ಊಟಕ್ಕೆ ಹಣ ಇರದೆ ಹಸಿವಿನಿಂದಲೇ ಬಳಲುತ್ತಿದ್ದಳು. ಚಳಿಗಾಲದಲ್ಲಿ ಕೊಠಡಿಯಲ್ಲಿ ಸರಿಯಾದ ಹೀಟರ್ ಕೂಡ ಇರಲಿಲ್ಲ. ಆದರೂ ಅವರು ತಮ್ಮ ಕನಸನ್ನು ಬಿಟ್ಟು ಬಿಡಲಿಲ್ಲ. ಅಲ್ಲಿ ಅವರ ಹತ್ತಿರ ಹಣದ ತೀವ್ರ ಅಭಾವವಿತ್ತು. ಕೊರೆಯುವ ಚಳಿಯಲ್ಲಿ ಸಣ್ಣ ಕೊಠಡಿಯಲ್ಲಿ ವಾಸಿಸುತ್ತಾ ಕೇವಲ ಬ್ರೆಡ್ ಮತ್ತು ಚಹಾವನ್ನು ಸೇವಿಸಿ ದಿನ ದೂಡುತ್ತಿದ್ದರು. ಕೆಲವೊಮ್ಮೆ ಹಸಿವಿನಿಂದಾಗಿ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದರು. ಆದರೆ ನನ್ನ ಗುರಿ ತಲುಪಲು ಯಾವುದೇ ಬಡತನ ಅಡ್ಡಿಯಾಗಬಾರದು ಎಂಬ ಅವರ ಛಲ ಅವರನ್ನು ಕುಗ್ಗಿಸಲಿಲ್ಲ. ಪಿಯರೆ ಕ್ಯೂರಿ ಅವರೊಂದಿಗೆ ವಿವಾಹವಾದ ನಂತರ ಅವರಿಬ್ಬರು ವಿಜ್ಞಾನಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದರು. ಆದರೆ ಅವರ ಪ್ರಯೋಗಾಲಯ ಅತ್ಯಂತ ಸರಳವಾಗಿತ್ತು. ಉತ್ತಮ ಉಪಕರಣಗಳಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ದಿನ ರಾತ್ರಿ ಅವರು ಕಠಿಣ ಪರಿಶ್ರಮದಿಂದ ಪ್ರಯೋಗಗಳನ್ನು ಮಾಡುತ್ತಿದ್ದರು. ಅವರು ಯಾವುದೇ ಸುಸಜ್ಜಿತ ಲ್ಯಾಬ್ ಇಲ್ಲದೆ ಮಳೆ ಸೋರುವ ಹಳೆಯ ಶೆಡ್ನಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ದರು. ಹಲವು ವರ್ಷಗಳ ಪರಿಶ್ರಮದ ನಂತರ ಅವರು ಪೊಲೋನಿಯಂ ಮತ್ತು ರೇಡಿಯಂ ಎಂಬ ಹೊಸ ಮೂಲ ಧಾತುಗಳನ್ನು ಕಂಡುಹಿಡಿದರು. ಸಾವಿರಾರು ಕಿಲೋ ಟನ್ ಪಿಚ್ ಬ್ಲೆಂಡ್ ಅದಿರನ್ನು ಕುದಿಸಿ ಅದರಿಂದ ಅಲ್ಪ ಪ್ರಮಾಣದ ರೇಡಿಯಂ ಬೇರ್ಪಡಿಸುವಲ್ಲಿ ಯಶಸ್ವಿಯಾದರು. ವಿಜ್ಞಾನದಂತಹ ಪುರುಷ ಪ್ರಧಾನ ಕ್ಷೇತ್ರದಲ್ಲಿ ಮಹಿಳೆಯೊಬ್ಬಳು ಸಂಶೋಧನೆ ಮಾಡುವುದನ್ನು ಸಮಾಜ ಸಂಶಯದಿಂದ ನೋಡುತ್ತಿತ್ತು. ಆದರೆ ಮೇರಿಯವರು ತಮ್ಮ ಜ್ಞಾನ ಮತ್ತು ಆತ್ಮವಿಶ್ವಾಸದ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿದರು. ಮೇರಿ ಕ್ಯೂರಿ ಅವರ ಜೀವನದಲ್ಲಿ ಇನ್ನೊಂದು ದೊಡ್ಡ ದುಃಖವೂ ಎದುರಾಯಿತು. 1906ರಲ್ಲಿ ಅವರ ಪತಿ ಪಿಯರೆ ಕ್ಯೂರಿ ಅಪಘಾತದಲ್ಲಿ ಸಾವನ್ನಪ್ಪಿದರು. ಇದು ಅವರ ಜೀವನದಲ್ಲಿ ಅತ್ಯಂತ ಕಠಿಣ ಕ್ಷಣವಾಗಿತ್ತು. ಕೆಲಕಾಲ ಅವರು ತುಂಬಾ ದುಃಖದಲ್ಲಿದ್ದರು. ನಂತರ ಸಾವರಿಸಿಕೊಂಡು ಪತಿಯ ಕೆಲಸವನ್ನು ಮುಂದುವರೆಸಿದರು. ಮೊದಲ ಮಹಾಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಸಹಾಯ ಮಾಡಲು ತಮ್ಮ ಜೀವನದ ಉಳಿತಾಯವನ್ನೆಲ್ಲ ನೀಡಿದ್ದಲ್ಲದೆ ಸ್ವತಃ ಕಾರು ಚಲಾಯಿಸಿಕೊಂಡು ಹೋಗಿ ಗಾಯಾಳುಗಳಿಗೆ ಎಕ್ಸ್ರೇ ಸೇವೆ ನೀಡಿದರು. ಅವರ ಆತ್ಮವಿಶ್ವಾಸಕ್ಕೆ ಸಂದ ಜಯ ಎಂದರೆ 1903ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಎಂದು ಗುರುತಿಸಿಕೊಂಡರು. ಪುರುಷ ಪ್ರಧಾನವಾಗಿದ್ದ ವಿಜ್ಞಾನ ಕ್ಷೇತ್ರದಲ್ಲಿ 1911ರಲ್ಲಿ ರಸಾಯನಶಾಸ್ತ್ರದಲ್ಲಿ ಎರಡನೇ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ವಿಜ್ಞಾನದ ಎರಡು ವಿಭಿನ್ನ ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ವಿಶ್ವದ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ತಮ್ಮ ಸಂಶೋಧನೆಯಲ್ಲಿದ್ದ ವಿಕಿರಣಗಳ ತೀವ್ರ ಪ್ರಭಾವದಿಂದಾಗಿ ಅವರು 1934ರಲ್ಲಿ ಅಪ್ಲಾಸ್ಟಿಕ್ ಅನೀಮಿಯಾದಿಂದ ನಿಧನರಾದರು. ಮೇರಿ ಕ್ಯೂರಿ ಅವರ ಜೀವನದ ಸಂದೇಶವೆಂದರೆ
ನನ್ನ ಜೀವನವು ಕಷ್ಟಕರವಾಗಿತ್ತು, ಆದರೆ ನಾನು ಎಂದಿಗೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ನಾವು ಪ್ರತಿಯೊಬ್ಬರೂ ಯಾವುದಾದರೂ ಒಂದು ವಿಷಯದಲ್ಲಿ ಪ್ರತಿಭೆ ಹೊಂದಿದ್ದೇವೆ ಮತ್ತು ಅದನ್ನು ಸಾಧಿಸುವವರೆಗೆ ನಾವು ನಮ್ಮ ಛಲವನ್ನು ಬಿಡಬಾರದು. ಬಡತನ, ಕಷ್ಟ, ದುಃಖ ಇವೆಲ್ಲ ಇದ್ದರೂ ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ವ್ಯಕ್ತಿ ವಿಶ್ವದ ಮಟ್ಟದಲ್ಲಿ ಸಾಧನೆ ಮಾಡಬಹುದು. ಮೇರಿ ಕ್ಯೂರಿ ಜೀವನವೇ ಅದಕ್ಕೆ ಅತ್ಯುತ್ತಮ ಉದಾಹರಣೆ.